ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಬೆಳಗಾವಿ ಜಿಲ್ಲೆಯ ಹಿರೇಬಗೇಡಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಆಶ್ರಯ ತಾಣವನ್ನ ನಿರ್ಮಾಣ ಮಾಡ್ತೀವಿ ಅಂತ ಮಹಾನಗರ ಪಾಲಿಕೆ ವರದಿ ಮಾಡಿದೆ. ಈ ಹಿಂದೆ ಈ ಗ್ರಾಮದಲ್ಲಿ ಒಂದಷ್ಟು ಜಾಗವನ್ನ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಅಂದ್ರೆ ಮೆಡಿಕಲ್ ರಿಲೇಟೆಡ್ ಏನೇ ವೇಸ್ಟೇಜ್ ಇದ್ರೂ ಒಂದು ಜಾಗದಲ್ಲಿ ತಂದು ಶೇಖರಣೆ ಮಾಡುವಂಥದ್ದು. ಆದರೆ ಆ ಜಾಗವನ್ನ ಯೂಸ್ ಮಾಡದೆ ಹಾಗೆ ಬಿಟ್ಟಿದ್ವಿ. ಪುರಸಭೆಯ ಆಯುಕ್ತರಾದಂಥ ಬಿ ಶೋಭಾ ಅವರ ಶಿಫಾರಸ್ಸಿನ ಮೇರೆಗೆ ಆ ಜಾಗವನ್ನ ನಾವು ಮರು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಪ್ರಾಣಿ ಜನನ ನಿಯಂತ್ರಣ ಕೇಂದ್ರ ಮತ್ತು ಆಶ್ರಯ ತಾಣ ಇರುವುದು ಬೆಳಗಾವಿಯ ಶ್ರೀನಗರದಲ್ಲಿ. ಆದರೆ ಬೆಳಗಾವಿ ನಗರ ಸೌಲಭ್ಯಗಳನ್ನ ವಿಸ್ತರಣೆ ಮಾಡುವುದಕ್ಕೋಸ್ಕರ ಈ ಒಂದು ಭೂಮಿಯನ್ನು ನಾವು ಕೋರಿದ್ದೇವೆ ಅಂತ ಕೆಲವೊಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಉಪಕರಣಗಳು ಮತ್ತೆ ಇನ್ನಿತರ ಸೌಲಭ್ಯಗಳೊಂದಿಗೆ ಸುಮಾರು 1 ಕೋಟಿ ರೂಪಾಯಿ ಸರ್ಕಾರದ ಅನುದಾನದೊಂದಿಗೆ ಅದರ ಜೊತೆಗೆ ಸುಮಾರು 58 ಬಿಸಿಸಿ ಕಾರ್ಪೊರೇಟರ್ಗಳ ಅವರ ಅಭಿವೃದ್ಧಿ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಇದೆ. ಮುಂದಿನ 2 ತಿಂಗಳಲ್ಲಿ ಈ ಒಂದು ಕಾರ್ಯವನ್ನ ಪ್ರಾರಂಭ ಮಾಡ್ತೇವೆ ಅಂತ ಬೆಳಗಾವಿಯ ಮಹಾನಗರ ಪಾಲಿಕೆಯು ಹೇಳ್ಕೊಂಡಿದೆ. ಸೊ ಹಿರೇಬಗೇಡಿ ಜನತೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?